ಬಂಧುಗಳೇ, ನಿಮಗೆ ಗೊತ್ತಿದೆ, ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಪ್ರಣೀತ ಬುದ್ಧಿಜೀವಿಗಳು ನಮ್ಮ ಪಕ್ಷದ ಮೇಲೆ ಒಂದು ದೊಡ್ಡ ಆರೋಪವನ್ನ ಮಾಡಿದ್ದಾರೆ. ಅದು ಕಳೆದ ಒಂದು 5-6 ವರ್ಷಗಳಿಂದ ನಡ್ಕೊಂಡು ಬಂದಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಅದು ನಮ್ಮ ಪಕ್ಷದ ಮೇಲೆ ವ್ಯತಿರಿಕ್ತವಾದಂತಹ ಪರಿಣಾಮವನ್ನ ಬೀರ್ತು. 2024ರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅದು ಪರಿಣಾಮವನ್ನ ಬೀರಿದೆ. ಅದೇನು ಅಂತಂದ್ರೆ, ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನವನ್ನ ಬದಲಾಯಿಸಿಬಿಡ್ತಾರೆ. ಮತ್ತೆ ಭಾರತೀಯ ಜನತಾ ಪಾರ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿ, ಭಾರತೀಯ ಜನತಾ ಪಾರ್ಟಿ ದಲಿತ ವಿರೋಧಿ. ಈ 3 ತಪ್ಪು ಸುಳ್ಳು ನೆರೇಟಿವ್ ಅನ್ನ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಪ್ರಣೀತ ಬುದ್ಧಿಜೀವಿಗಳು ಮಾಡಿದ್ದಾರೆ. ದುರದೃಷ್ಟವಶಾತ್ ಈ ವಿಚಾರ ವಿಶೇಷವಾಗಿ ದಲಿತ ಸಮುದಾಯಕ್ಕೆ ಒಂದು ಪರಿಣಾಮ ಬೀರಿದೆ, ವ್ಯತಿರಿಕ್ತ ಪರಿಣಾಮವನ್ನು ಬೀರಿದೆ. ಅದರ ಪರಿಣಾಮ ನಾವು ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ನಾವೇನು ನಿರೀಕ್ಷೆ ಮಾಡಿದ್ವಿ ಅಷ್ಟು ಪ್ರಮಾಣದಲ್ಲಿ ನಾವು ಗೆಲ್ಲಲಿಕ್ಕೆ ಆಗಲಿಲ್ಲ. ಕಳೆದ 10 ವರ್ಷಗಳಿಂದ ನಾನೊಬ್ಬ ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ ನೋಡಿದಾಗ 75 ವರ್ಷದ ನಮ್ಮ ದೇಶದ ಆಡಳಿತದಲ್ಲಿ 2014ರಿಂದ ಈಚೆಗೆ ನಡೆದಿರುವಂತಹ ಅಭಿವೃದ್ಧಿ ಯೋಜನೆಗಳು ಬಹುಶಃ ಕಾಂಗ್ರೆಸ್ ಆಡಳಿತದ ಹೆಚ್ಚು ಕಡಿಮೆ 50-60 ವರ್ಷಗಳಲ್ಲಿ ನಡೆದಿಲ್ಲ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮಾಡಿರುವಂತಹ ಅಭಿವೃದ್ಧಿ ಯೋಜನೆಗಳು ನಮ್ಮ ಕೈ ಹಿಡಿಯುತ್ತೆ, ನಾವು ಅಬ್ಸಲ್ಯೂಟ್ ಮೆಜಾರಿಟಿ ತಗೋತೀವಿ ಅನ್ನುವಂತಹ ಭರವಸೆ ಇಟ್ಟುಕೊಂಡು ಚುನಾವಣೆಯನ್ನು ಎದುರಿಸಿದ್ವಿ. ಆದರೆ ನಮಗೆ 240 ಸೀಟುಗಳನ್ನು ಮಾತ್ರ ತಗೊಳ್ಳಿಕ್ಕೆ ಸಾಧ್ಯ ಆಯಿತು. ಎನ್ಡಿಎ ಒಕ್ಕೂಟ ಎಲ್ಲ ಸೇರಿ ನಾವು 293 ಸೀಟನ್ನು ಪಡೆದು ಸರ್ಕಾರವನ್ನ ರಚನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಆದರೆ ಭಾರತೀಯ ಜನತಾ ಪಾರ್ಟಿ ಏಕಾಂಗಿಯಾಗಿ ಮೆಜಾರಿಟಿ ತಗೊಳ್ಳಿಕ್ಕೆ ಆಗಲಿಲ್ಲ. ಅನೇಕ ಕಾರಣಗಳ ಜೊತೆಗೆ ದಲಿತ ಸಮಾಜ 2009ರ ಲೋಕಸಭಾ ಚುನಾವಣೆಯಲ್ಲಿ 2019ರ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ಬೆಂಬಲವನ್ನ ಇಡೀ ರಾಷ್ಟ್ರದಾದ್ಯಂತ ನಮಗೆ ಕೊಟ್ಟರೋ ಅಷ್ಟು ಪ್ರಮಾಣದ ಬೆಂಬಲ ಈ ಸರಿ ಸಿಕ್ಕಲಿಲ್ಲ ಅನ್ನೋದು ಅಂಕಿ ಅಂಶಗಳ ಸಮೇತ ನಮಗೆ ಗೊತ್ತಾಗ್ತಾ ಇದೆ. ಸೊ ಈ ರಾಂಗ್ ನೆರೇಟಿವ್ ಇದೆಯಲ್ಲ, ಬಿಜೆಪಿ ಬಂದ್ರೆ ಸಂವಿಧಾನ ಬದಲಾಯಿಸಿಬಿಡ್ತಾರೆ ಅನ್ನುವಂತಹ ಒಂದು ರಾಂಗ್ ನೆರೇಟಿವ್ ಇದೆಯಲ್ಲ, ಇದಕ್ಕೆ ಸಮರ್ಥವಾದಂತಹ ಉತ್ತರ ಕೊಡುವಂತ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 1920ರಿಂದ 1956ವರೆಗೂ ಹೆಜ್ಜೆ ಹೆಜ್ಜೆಗೆ ಅಡಚಣೆ ಪಡಿಸಿದವರು, ಹೆಜ್ಜೆ ಹೆಜ್ಜೆಗೆ ಅವರಿಗೆ ಅವಮಾನ ಮಾಡಿದವರು, ಹೆಜ್ಜೆ ಹೆಜ್ಜೆಗೆ ಅವರ ಬೆಳವಣಿಗೆಯನ್ನ ತಡೆದವರು ಕಾಂಗ್ರೆಸ್ ಪಕ್ಷದವರು. ಆದ್ರೆ ಹೇಳ್ಕೊಳ್ತಾ ಇರೋದೇನೋ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪರ ಅಂತ. ಅಂಬೇಡ್ಕರ್ ಪರ ಅಂತ ಕಾಂಗ್ರೆಸ್ನವ್ರು ಹೇಳಲಿಕ್ಕೆ ಒಂದು ಉದಾಹರಣೆ ಸಿಗಲ್ಲ. ನಾನೊಬ್ಬ ಅಂಬೇಡ್ಕರ್ ವಾದಿಯಾಗಿ ಹೇಳ್ತೀನಿ, ಒಂದು ಉದಾಹರಣೆ ಸಿಗಲ್ಲ. 1947ರಲ್ಲಿ ಸಂವಿಧಾನ ರಚನಾ ಸಭೆಗೆ ಪೂನಾದಿಂದ ಅವಿರೋಧವಾಗಿ ಆಯ್ಕೆ ಆಗಲಿಕ್ಕೆ ಕಾಂಗ್ರೆಸ್ ಕಾರಣ ಅನ್ನುವಂತ ಒಂದು ನೆರೇಟಿವ್ ಅನ್ನ ಮಹಾತ್ಮ ಗಾಂಧೀಜಿಯವರು ಕಾರಣ ಅನ್ನುವಂತ ನೆರೇಟಿವ್ ಅನ್ನ ಹೇಳ್ತಾ ಇದ್ದಾರೆ. ಮಹಾತ್ಮ ಗಾಂಧೀಜಿಯವರು ಕಾರಣ ಆಗಿದ್ರೆ, ಕಾಂಗ್ರೆಸ್ ಕಾರಣ ಆಗಿದ್ರೆ 1946ರ ಚುನಾವಣೆಯಲ್ಲಿ ಯಾಕೆ ಸೋಲಿಸಿದ್ರು? ಅಲ್ಲಿಂದ ಪಶ್ಚಿಮ ಬಂಗಾಳಕ್ಕೆ ಹೋಗಿ ಗೆದ್ದುಕೊಂಡು ಬಂದ್ಮೇಲೆ ಪಶ್ಚಿಮ ಬಂಗಾಳದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆದ್ದಿದ್ದಂತ ಪ್ರದೇಶ ಜೈಸೂರ್ ಮತ್ತು ಕುಲ್ನಾ
ಮೆಜಾರಿಟಿ ಹಿಂದೂಗಳಿದ್ದಂತ ಪ್ರದೇಶವನ್ನ ಪಾಕಿಸ್ತಾನಕ್ಕೆ ಯಾಕೆ ಬಿಟ್ಟುಕೊಟ್ರು? ಇದನ್ನೆಲ್ಲ ನೋಡಿದ್ರೆ ಅವರು ಯಾವತ್ತೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸಹಿಸಿಕೊಂಡಿಲ್ಲ, ಅವರ ಬೆಳವಣಿಗೆಗೆ ಅವರು ಪೂರಕವಾಗಿ ಕೆಲಸ ಮಾಡಿಲ್ಲ ಅನ್ನೋದು ಗೊತ್ತಾಗ್ತದೆ. ಇದನ್ನ ನಾವು ಜನರಿಗೆ ಹೇಳ್ಬೇಕಲ್ಲ. ಆನ್ ದ ಅದರ್ ಸೈಡ್ ಭಾರತೀಯ ಜನತಾ ಪಾರ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದೆಯಾ ಎಲ್ಲಾದ್ರೂ? ಭಾರತೀಯ ಜನತಾ ಪಾರ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ, ಅವರ ಕೀರ್ತಿಯನ್ನ ಅತ್ಯಂತ ಎತ್ತರದ ಸ್ಥಾನಕ್ಕೆ ತೆಗೆದುಕೊಂಡಂತದ್ದು. ಬಟ್ ಅನ್ಫಾರ್ಚುನೇಟ್ಲಿ ನಾವಿದನ್ನ ನಮ್ಮ ಜನರ ಮುಂದೆ ಹೇಳ್ತಾ ಇಲ್ಲ. ಇದನ್ನ ಹೇಳಬೇಕಾಗಿದೆ. ಇದು ಒಂದು ಭಾಗ. ಎರಡನೇ ಭಾಗ, ಸಂವಿಧಾನ ವಿರೋಧಿಗಳು ಅಂತ ಹೇಳ್ತಾ ಇದಾರಲ್ಲ, ಅದಕ್ಕೆ ಅಂಕಿಅಂಶದ ಸಮೇತ ನಾವು ಅವರಿಗೆ ಉತ್ತರ ಕೊಡಬೇಕಾಗಿದೆ. ಭಾರತದ ಸಂವಿಧಾನಕ್ಕೆ 106 ಬಾರಿ ತಿದ್ದುಪಡಿಗಳಾಗಿದೆ. ಅದರಲ್ಲಿ 75 ಬಾರಿ ಕಾಂಗ್ರೆಸ್ನವರು ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅಟಲ್ ಬಿಹಾರಿ ವಾಜಪೇಯಿ ಜಿ ಅವರ ಕಾಲದಲ್ಲಿ 14 ತಿದ್ದುಪಡಿಗಳಾಗಿದೆ. ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಕಾಲದಲ್ಲಿ 8 ತಿದ್ದುಪಡಿಗಳಾಗಿದೆ. 22 ತಿದ್ದುಪಡಿಗಳು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದಲ್ಲಾಗಿದೆ. ಈ 22 ತಿದ್ದುಪಡಿಗಳಲ್ಲಿ ಒಂದೂ ಸಹ ಸಂವಿಧಾನ ವಿರೋಧಿ ಅಲ್ಲ, ಪ್ರಜಾಪ್ರಭುತ್ವ ವಿರೋಧಿ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದ ವಿರೋಧಿ ಅಲ್ಲ. ಆದರೆ ಕಾಂಗ್ರೆಸ್ನವರು ಮಾಡಿರುವಂತಹ ತಿದ್ದುಪಡಿಗಳು, ವಿಶೇಷವಾಗಿ 1975ರಲ್ಲಿ ಜಾರಿಗೆ ತಂದಂತ ಎಮರ್ಜೆನ್ಸಿ ಪೀರಿಯಡ್ ಅಲ್ಲಿ ತಂದಂತ ತಿದ್ದುಪಡಿಗಳು ಇಡೀ ಪ್ರಜಾಪ್ರಭುತ್ವವನ್ನೇ ಬುಡಮೇಲು ಮಾಡಿದೆ. ವ್ಯಕ್ತಿ ಸ್ವಾತಂತ್ರ್ಯವನ್ನ ಬುಡಮೇಲು ಮಾಡಿದೆ. ಜೀವಿಸುವ ಹಕ್ಕನ್ನ ಕಿತ್ಕೊಂಡಿದೆ. ಸಂವಿಧಾನವನ್ನೇ ತಿರುಚಿದ್ದಾರೆ. ಇಂಥವರು ಸಂವಿಧಾನ ಪರ ಅಂತ ವಾದ ಮಾಡ್ತಾರೆ. ಆದ್ರಿಂದ ಈ ಅಭಿಯಾನ, ಸಂವಿಧಾನ ಸಮ್ಮಾನ್ ಅಭಿಯಾನ ಅಂತ ಕರ್ನಾಟಕ ರಾಜ್ಯದಲ್ಲಿ, ಸಂವಿಧಾನ ಗೌರವ ಅಭಿಯಾನ ಅಂತ ಇಡೀ ರಾಷ್ಟ್ರದಾದ್ಯಂತ ಮಾಡ್ತಾ ಇದ್ದೇವೆ.